ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ವಿಷಯ ಭಾರತದ ದಿವಾಳಿತನ ಚೌಕಟ್ಟು ಆರ್ಥಿಕ ಸಂಕಷ್ಟದಿಂದ ರಚನಾತ್ಮಕ ಪರಿಹಾರದವರೆಗೆ ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಓದುತ್ತಿರುವವರು ಸಹನಾ. ಭಾರತದ ದಿವಾಳಿತನ ಚೌಕಟ್ಟು ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಮೂಲಕ ಪ್ರಮುಖ ಪರಿವರ್ತನೆಗೆ ಒಳಗಾಗಿದೆ. ಇದು ಆರ್ಥಿಕ ಸಂಕಷ್ಟವನ್ನು ಪರಿಹರಿಸಲು ಏಕೀಕೃತ ಸಾಲದಾತ ಆಧಾರಿತ ಮತ್ತು ಕಾಲಮಿತಿಯ ಕಾರ್ಯವಿಧಾನವನ್ನು ಪರಿಚಯಿಸಿದೆ. ಹಲವು ವರ್ಷಗಳಿಂದೀಚೆಗೆ ಸಂಹಿತೆಯು ಸಾಲ ವಸೂಲಾತಿ ಕಾರ್ಯವಿಧಾನಗಳನ್ನು ಬಲಪಡಿಸಿದೆ ಮತ್ತು ಪರಿಹಾರದ ಫಲಿತಾಂಶಗಳನ್ನು ಸುಧಾರಿಸಿದೆ. 2026 ಮಾರ್ಚ್ವರೆಗೆ ಅನುಮೋದಿತ ಪರಿಹಾರ ಯೋಜನೆಗಳ ಮೂಲಕ ಸಾಲದಾತರು ಸುಮಾರು 4,32,000 ಕೋಟಿ ರೂಪಾಯಿಗಳನ್ನು ವಾಪಸ್ ಪಡೆದಿದ್ದಾರೆ. ಈ ಅನುಭವವನ್ನು ಆಧರಿಸಿ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ ತಿದ್ದುಪಡಿ ಕಾಯ್ದೆ 2026 ವಿಳಂಬಗಳನ್ನು ತಗ್ಗಿಸಲು, ಸಾಲದಾತರ ಮೇಲ್ವಿಚಾರಣೆಯನ್ನು ಬಲಪಡಿಸಲು ಮತ್ತು ಕಾರ್ಯವಿಧಾನದ ಸ್ಪಷ್ಟತೆಯನ್ನು ಸುಧಾರಿಸಲು ಹಲವು ಸುಧಾರಣೆಗಳನ್ನು ಪರಿಚಯಿಸುತ್ತದೆ. ದಿವಾಳಿತನ ಪರಿಹಾರ ಮತ್ತು ವಿಸರ್ಜನಾ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿ, ನಿರೀಕ್ಷಿತ ಮತ್ತು ಪರಿಹಾರ ಆಧಾರಿತವಾಗಿಸಲು ಈ ತಿದ್ದುಪಡಿ ಪ್ರಯತ್ನಿಸುತ್ತದೆ. ಪ್ರತಿಯೊಂದು ಕಾರ್ಯವಿಧಾನವು ಪ್ರತ್ಯೇಕ ವೇದಿಕೆಗಳು ಮತ್ತು ಕಾರ್ಯವಿಧಾನಗಳನ್ನು ಅನುಸರಿಸುತ್ತಿತ್ತು. ಇದು ಸಾಮಾನ್ಯವಾಗಿ ಸಮನ್ವಯವನ್ನು ಸಂಕೀರ್ಣ ಮತ್ತು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನಾಗಿ ಮಾಡಿತು. ಈ ಸವಾಲುಗಳನ್ನು ಪರಿಹರಿಸಲು ಸರ್ಕಾರವು ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಪರಿಚಯಿಸಿತು. ಇದು ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಒಂದೇ ವ್ಯವಸ್ಥೆಯಡಿ ಕ್ರೋಢೀಕರಿಸಿತು. ಸಂಹಿತೆಯು ಸಾಲದಾತರ ಭಾಗವಹಿಸುವಿಕೆಯನ್ನು ಬಲಪಡಿಸಿತು ಮತ್ತು ಎಲ್ಲಾ ಪಾಲುದಾರರ ಹಿತಾಸಕ್ತಿಗಳನ್ನು ಸಮತೋಲನಗೊಳಿಸುವ ಜೊತೆಗೆ ಆಸ್ತಿ ಮೌಲ್ಯವನ್ನು ಗರಿಷ್ಠಗೊಳಿಸುವ ಗುರಿಯನ್ನು ಹೊಂದಿತ್ತು. 2016 ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯನ್ನು ಜಾರಿಗೆ ತರುವ ಮುನ್ನ ಭಾರತದಲ್ಲಿ ದಿವಾಳಿತನ ಪರಿಹಾರವು ಹಲವು ಅತಿಕ್ರಮಿಸುವ ಕಾನೂನು ಚೌಕಟ್ಟುಗಳ ಮೂಲಕ ಕಾರ್ಯನಿರ್ವಹಿಸುತ್ತಿತ್ತು. ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಕಂಪನಿಗಳ ಕಾಯ್ದೆ, ಅನಾರೋಗ್ಯಕರ ಕೈಗಾರಿಕಾ ಕಂಪನಿಗಳ ಕಾಯ್ದೆ, ಸಾಲ ವಸೂಲಾತಿ ಕಾರ್ಯವಿಧಾನಗಳು ಮತ್ತು ಸರ್ಫೇಸಿ ಸೇರಿದಂತೆ ಸುರಕ್ಷಿತ ಸಾಲಗಾರರ ಚೌಕಟ್ಟುಗಳಂತಹ ವಿವಿಧ ಕಾನೂನುಗಳಡಿಯಲ್ಲಿ ನಿರ್ವಹಿಸಲಾಗುತ್ತಿತ್ತು. ಈ ಪ್ರಕ್ರಿಯೆಗಳು ಪ್ರತ್ಯೇಕ ಸಂಸ್ಥೆಗಳು ಮತ್ತು ವೇದಿಕೆಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದವು. ಇದು ಆಗಾಗ್ಗೆ ವಿಘಟಿತ ಪ್ರಕ್ರಿಯೆಗಳಿಗೆ ಮತ್ತು ಅಧಿಕಾರ ವ್ಯಾಪ್ತಿಯ ಗೊಂದಲಕ್ಕೆ ಕಾರಣವಾಗುತ್ತಿತ್ತು. ಪರಿಣಾಮವಾಗಿ ಪರಿಹಾರ ಪ್ರಕ್ರಿಯೆಗಳು ಆಗಾಗ್ಗೆ ದೀರ್ಘಕಾಲೀನ ಮತ್ತು ಅನಿಶ್ಚಿತವಾಗುತ್ತಿದ್ದವು. ಪ್ರಕರಣಗಳು ವರ್ಷಗಟ್ಟಲೆ ಬಾಕಿ ಉಳಿಯುತ್ತಿದ್ದವು. ಈ ಅವಧಿಯಲ್ಲಿ ಸಂಕಷ್ಟದಲ್ಲಿರುವ ಸ್ವತ್ತುಗಳ ಮೌಲ್ಯವು ಕುಸಿಯುತ್ತಿತ್ತು. ವಿಳಂಬಗಳು ಸಾಲದಾತರ ಬಾಕಿಗಳನ್ನು ಮರುಪಡೆಯುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸಿದವು ಮತ್ತು ಕಾರ್ಯಸಾಧ್ಯವಾದ ವ್ಯವಹಾರಗಳನ್ನು ಪುನರುಜ್ಜೀವನಗೊಳಿಸುವ ಸಾಧ್ಯತೆಯನ್ನು ತಗ್ಗಿಸಿದವು. ಏಕೀಕೃತ ಮತ್ತು ಕಾಲಮಿತಿಯ ಕಾರ್ಯವಿಧಾನದ ಅನುಪಸ್ಥಿತಿಯು ಒಟ್ಟಾರೆ ಸಾಲ ಶಿಸ್ತು ಮತ್ತು ಹೂಡಿಕೆದಾರರ ವಿಶ್ವಾಸದ ಮೇಲೆ ಪರಿಣಾಮ ಬೀರಿತು. ಸಂಹಿತೆಯು ಸಾಲಗಾರ ನಿಯಂತ್ರಿತ ವ್ಯವಸ್ಥೆಯಿಂದ ಸಾಲದಾತ ಆಧಾರಿತ ಪರಿಹಾರ ಚೌಕಟ್ಟಿನತ್ತ ಪರಿವರ್ತನೆಯನ್ನು ಪರಿಚಯಿಸಿತು. ಮೌಲ್ಯ ಗರಿಷ್ಠೀಕರಣ, ಕಾರ್ಯಸಾಧ್ಯವಾದ ವ್ಯವಹಾರಗಳ ಮುಂದುವರಿಕೆ ಮತ್ತು ಪಾಲುದಾರರ ಸಮತೋಲಿತ ಚಿಕಿತ್ಸೆಗೆ ಒತ್ತು ನೀಡಲಾಯಿತು. ದೀರ್ಘ ವಿಳಂಬಗಳು ಉದ್ಯಮದ ಮೌಲ್ಯವನ್ನು ನಾಶ ಮಾಡುವ ಮೊದಲು ಆರ್ಥಿಕ ಸಂಕಷ್ಟವನ್ನು ಆರಂಭಿಕ ಹಂತದಲ್ಲಿಯೇ ಪರಿಹರಿಸುವುದನ್ನು ಸಂಹಿತೆಯು ಖಚಿತಪಡಿಸಿತು. ಚೌಕಟ್ಟಿನ ಕೇಂದ್ರದಲ್ಲಿ ಕಾರ್ಪೊರೇಟ್ ದಿವಾಳಿತನ ಪರಿಹಾರ ಪ್ರಕ್ರಿಯೆ ಇದ್ದು, ಇದು ಕಾರ್ಪೊರೇಟ್ ದಿವಾಳಿತನವನ್ನು ಪರಿಹರಿಸಲು ರಚನಾತ್ಮಕ ಕಾರ್ಯವಿಧಾನವನ್ನು ಒದಗಿಸುತ್ತದೆ. ಹಣಕಾಸು ಸಾಲದಾತರನ್ನು ಒಳಗೊಂಡ ಸಾಲದಾತರ ಸಮಿತಿ ಪರಿಹಾರ ಯೋಜನೆಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ನಂತರ ಅವರು ಸಂಕಷ್ಟದಲ್ಲಿರುವ ಘಟಕದ ಭವಿಷ್ಯದ ಬಗ್ಗೆ ಪ್ರಮುಖ ವಾಣಿಜ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಸಂಹಿತೆಯು ಪರಿಹಾರಕ್ಕಾಗಿ ಕಾಲಮಿತಿಯ ವ್ಯವಸ್ಥೆಯನ್ನು ಆರಂಭಿಸಿತು. ಸಿಐಆರ್ಪಿಯನ್ನು 180 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ರೂಪಿಸಲಾಗಿದ್ದು, ನಿರ್ದಿಷ್ಟ ಸಂದರ್ಭಗಳಲ್ಲಿ 330 ದಿನಗಳವರೆಗೆ ವಿಸ್ತರಿಸಬಹುದು. ಈ ಕಾಲಮಿತಿ ಆಧಾರಿತ ವಿಧಾನವು ಅನಿರ್ದಿಷ್ಟ ವಿಳಂಬಗಳನ್ನು ತಡೆಗಟ್ಟುವುದು ಮತ್ತು ಸಂಕಷ್ಟದಲ್ಲಿರುವ ವ್ಯವಹಾರಗಳ ಆರ್ಥಿಕ ಮೌಲ್ಯವನ್ನು ಕಾಪಾಡುವ ಗುರಿಯನ್ನು ಹೊಂದಿದೆ. ನಿಗದಿತ ಚೌಕಟ್ಟಿನೊಳಗೆ ಪರಿಹಾರ ಸಾಧಿಸದಿದ್ದರೆ ಸಂಹಿತೆಯ ನಿಬಂಧನೆಗಳಂತೆ ಘಟಕವು ವಿಸರ್ಜನೆಗೆ ಒಳಗಾಗುತ್ತದೆ.
ಐಬಿಸಿ ಚೌಕಟ್ಟಿನ ಪರಿಣಾಮಕಾರಿತ್ವವು ಸಂಹಿತೆಯ ಅಡಿಯಲ್ಲಿ ಸ್ಥಾಪಿಸಲಾದ ನಿಯಂತ್ರಿತ ಸಾಂಸ್ಥಿಕ ಪರಿಸರ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿದೆ. ಭಾರತದ ದಿವಾಳಿತನ ಮತ್ತು ದಿವಾಳಿತನ ಮಂಡಳಿ ನಿಯಂತ್ರಕ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ದಿವಾಳಿತನ ಪ್ರಕ್ರಿಯೆಗಳು, ದಿವಾಳಿತನ ವೃತ್ತಿಪರರು ಮತ್ತು ಚೌಕಟ್ಟಿನ ಅಡಿಯಲ್ಲಿ ಸಂಬಂಧಿತ ಸಂಸ್ಥೆಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಇದು ಐಬಿಸಿ ಪರಿಸರ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುವ ನಿಯಮಗಳು ಮತ್ತು ಮಾನದಂಡಗಳನ್ನು ಸಹ ರೂಪಿಸುತ್ತದೆ. ದಿವಾಳಿತನ ವೃತ್ತಿಪರರು ಸಂಕಷ್ಟದಲ್ಲಿರುವ ಘಟಕಗಳ ವ್ಯವಹಾರಗಳನ್ನು ನಿರ್ವಹಿಸುತ್ತಾರೆ, ಸ್ವತ್ತುಗಳನ್ನು ರಕ್ಷಿಸುತ್ತಾರೆ ಮತ್ತು ಸಾಲದಾತರ ಸಭೆಗಳನ್ನು ಸುಗಮಗೊಳಿಸುತ್ತಾರೆ. ಅವರು ಸಂಹಿತೆ ಮತ್ತು ಅನ್ವಯವಾಗುವ ನಿಯಮಗಳಿಗೆ ಅನುಸಾರವಾಗಿ ಪರಿಹಾರ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡುತ್ತಾರೆ. ಕಾರ್ಪೊರೇಟ್ ದಿವಾಳಿತನ ವಿಷಯಗಳ ಬಗ್ಗೆ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ತೀರ್ಪು ನೀಡುತ್ತದೆ. ಇದು ನ್ಯಾಯ ನಿರ್ಣಯ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಅದರ ನಿರ್ಧಾರಗಳ ವಿರುದ್ಧದ ಮೇಲ್ಮನವಿಗಳನ್ನು ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿ ಆಲಿಸುತ್ತದೆ. ಒಟ್ಟಾರೆಯಾಗಿ ಈ ಸಂಸ್ಥೆಗಳು ಭಾರತದಲ್ಲಿ ದಿವಾಳಿತನ ಪರಿಹಾರಕ್ಕಾಗಿ ರಚನಾತ್ಮಕ, ಮೇಲ್ವಿಚಾರಣೆಯ ಮತ್ತು ಕಾನೂನುಬದ್ಧವಾಗಿ ಜಾರಿಗೊಳಿಸಬಹುದಾದ ಕಾರ್ಯವಿಧಾನವನ್ನು ಸೃಷ್ಟಿಸುತ್ತವೆ. ಜಾರಿಯಾದಾಗಿನಿಂದ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಭಾರತದ ದಿವಾಳಿತನ ಮತ್ತು ಸಾಲ ಪರಿಸರ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. ಚೌಕಟ್ಟು ರಿಕವರಿ ಕಾರ್ಯವಿಧಾನಗಳನ್ನು ಸುಧಾರಿಸಿದೆ, ಸಾಲದಾತರ ಶಿಸ್ತನ್ನು ಬಲಪಡಿಸಿದೆ ಮತ್ತು ಸಂಕಷ್ಟದಲ್ಲಿರುವ ಸಂಸ್ಥೆಗಳಿಗೆ ಹೆಚ್ಚು ರಚನಾತ್ಮಕ ಪರಿಹಾರ ಪ್ರಕ್ರಿಯೆಯನ್ನು ಸೃಷ್ಟಿಸಿದೆ. 2026 ಮಾರ್ಚ್ವರೆಗೆ 8,987 ಸಿಐಆರ್ಪಿಗಳನ್ನು ಸಂಹಿತೆಯ ಅಡಿಯಲ್ಲಿ ಸೇರಿಸಲಾಗಿದೆ. 1,419 ಕಾರ್ಪೊರೇಟ್ ಸಾಲಗಾರರನ್ನು ಅನುಮೋದಿತ ಪರಿಹಾರ ಯೋಜನೆಗಳ ಮೂಲಕ ಪರಿಹರಿಸಲಾಗಿದೆ. ಉಳಿದ ಪ್ರಕರಣಗಳನ್ನು ಇತ್ಯರ್ಥಗಳು, ಮೇಲ್ಮನವಿಗಳು, ವಿಮರ್ಶೆಗಳು ಮತ್ತು ಸೆಕ್ಷನ್ 12A ಅಡಿಯಲ್ಲಿ ವಾಪಸ್ ಪಡೆಯುವ ಮೂಲಕ ವಿಲೇವಾರಿ ಮಾಡಲಾಗಿದೆ. 2026 ಮಾರ್ಚ್ ಹೊತ್ತಿಗೆ ಸಾಲದಾತರು ಅನುಮೋದಿತ ಪರಿಹಾರ ಯೋಜನೆಗಳ ಮೂಲಕ ಸುಮಾರು 4,32,000 ಕೋಟಿ ರೂಪಾಯಿಗಳನ್ನು ಗಳಿಸಿದ್ದಾರೆ. ವಸೂಲಾತಿಗಳು ದಿವಾಳಿ ಮೌಲ್ಯದ 116.85% ಮತ್ತು ನ್ಯಾಯಯುತ ಮೌಲ್ಯದ 94.56% ಹೆಚ್ಚಾಗಿದೆ. ಈ ಚೌಕಟ್ಟು ಬ್ಯಾಂಕಿಂಗ್ ವಲಯಕ್ಕೆ ಸಾಲ ವಸೂಲಾತಿಯ ಫಲಿತಾಂಶಗಳನ್ನು ಸುಧಾರಿಸುವ ಆರ್ಬಿಐನ ಭಾರತದಲ್ಲಿ ಬ್ಯಾಂಕಿಂಗ್ನ ಪ್ರವೃತ್ತಿಗಳು ಮತ್ತು ಪ್ರಗತಿ ವರದಿ 2025 ಡಿಸೆಂಬರ್ 29 ಬಿಡುಗಡೆಯಾಗಿದೆ. ಅದರ ಪ್ರಕಾರ ವಿವಿಧ ಮಾರ್ಗಗಳ ಮೂಲಕ ವಸೂಲಿ ಮಾಡಿದ ಒಟ್ಟು 1,04,099 ಕೋಟಿ ರೂಪಾಯಿಗಳಲ್ಲಿ ಐಬಿಸಿ ಮಾತ್ರ ಗಮನಾರ್ಹ 54,528 ಕೋಟಿ ರೂಪಾಯಿಗಳ ಕೊಡುಗೆ ನೀಡಿದೆ. ಇದು ಒಟ್ಟು ವಸೂಲಿಯಲ್ಲಿ 52.4%. ಇದು ಸರ್ಫೇಸಿ, ಸಾಲ ವಸೂಲಾತಿ ನ್ಯಾಯಮಂಡಳಿಗಳು ಮತ್ತು ಲೋಕ ಅದಾಲತ್ಗಳ ಮೂಲಕ ವಸೂಲಿ ಮಾಡಿದ ಮೊತ್ತಕ್ಕಿಂತ ಅಧಿಕವಾಗಿದೆ. ಐಐಎಂ ಅಹಮದಾಬಾದ್ ಅಧ್ಯಯನವು ಐಬಿಸಿ ಅಡಿಯಲ್ಲಿ ಪರಿಹರಿಸಲಾದ ಸಂಸ್ಥೆಗಳಲ್ಲಿ ಬಲವಾದ ಪರಿಹಾರದ ನಂತರದ ಚೇತರಿಕೆಯನ್ನು ಬಹಿರಂಗಪಡಿಸುತ್ತದೆ. ಸಾಲದಾತರು ಒಪ್ಪಿಕೊಂಡ ಹಕ್ಕುಗಳಲ್ಲಿ 32% ಮತ್ತು ದಿವಾಳಿ ಮೌಲ್ಯದ 168% ಮರುಪಡೆಯಲಾಗಿದೆ. ಪರಿಹರಿಸಲಾದ ಸಂಸ್ಥೆಗಳು 76% ಮಾರಾಟ ಬೆಳವಣಿಗೆಯನ್ನು ಕಂಡವು. 3ನೇ ವರ್ಷದ ವೇಳೆಗೆ ಕಾರ್ಯಾಚರಣೆಯ ಲಾಭ ನಷ್ಟವಿಲ್ಲದ ಸ್ಥಿತಿ ತಲುಪಿದವು ಮತ್ತು ಉದ್ಯೋಗಿ ವೆಚ್ಚಗಳಲ್ಲಿ 50% ಹೆಚ್ಚಳ ಮಾಡಲಾಯಿತು. ಅಂದರೆ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗಿದೆ. ಪರಿಹರಿಸಲಾದ ಕಂಪನಿಗಳ ಒಟ್ಟು ಸ್ವತ್ತುಗಳು 50% ಬೆಳೆದವು. ಬಂಡವಾಳ ವೆಚ್ಚವು 130% ಏರಿತು ಮತ್ತು ಲಾಭದಾಯಕತೆಯು ಉದ್ಯಮದ ಮಾನದಂಡಗಳೊಂದಿಗೆ ಹೊಂದಿಕೆಯಾಯಿತು. ಪಟ್ಟಿ ಮಾಡಲಾದ ಸಂಸ್ಥೆಗಳಿಗೆ ಮಾರುಕಟ್ಟೆ ಮೌಲ್ಯಮಾಪನಗಳು 3 ಪಟ್ಟು ಹೆಚ್ಚಾಗಿ 2 ಲಕ್ಷ ಕೋಟಿ ರೂಪಾಯಿಯಿಂದ 6 ಲಕ್ಷ ಕೋಟಿ ರೂಪಾಯಿಗೆ ತಲುಪಿತು. ಲಿಕ್ವಿಡಿಟಿ 80% ಸುಧಾರಿಸಿತು. ಐಐಎಂ ಬೆಂಗಳೂರು ಅಧ್ಯಯನವು ಸಾಲದ ವೆಚ್ಚದಲ್ಲಿ 3% ಕಡಿತ ಮತ್ತು ಸ್ವತಂತ್ರ ನಿರ್ದೇಶಕರ ನೇಮಕದ ಮೂಲಕ ಸುಧಾರಿತ ಆಡಳಿತವನ್ನು ತೋರಿಸುತ್ತದೆ. ಹಾಗಾಗಿ ಐಬಿಸಿ ಪ್ರಕ್ರಿಯೆಯ ಮೂಲಕ ಪರಿಹಾರಕ್ಕೆ ಒಳಗಾಗುವ ಸಂಸ್ಥೆಗಳು ಮಾರಾಟ, ಲಾಭದಾಯಕತೆ, ಆಸ್ತಿ ಬೆಳವಣಿಗೆ, ಮಾರುಕಟ್ಟೆ ಮೌಲ್ಯಮಾಪನ ಮತ್ತು ಲಿಕ್ವಿಡಿಟಿ ಸೇರಿದಂತೆ ತಮ್ಮ ವ್ಯವಹಾರದ ವಿವಿಧ ಅಂಶಗಳಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ತೋರಿಸಿವೆ ಎಂದು ಈ ಅಧ್ಯಯನಗಳು ದೃಢಪಡಿಸುತ್ತವೆ. ಅಲ್ಲದೆ ಸಾಲ ಶಿಸ್ತಿನ ಮೇಲೆ
ಐಬಿಸಿಯ ಪ್ರಭಾವವನ್ನು ಐಐಎಂ ಬೆಂಗಳೂರು ನಡೆಸಿದ ಸಮಗ್ರ ಅಧ್ಯಯನವು ದೃಢಪಡಿಸಿದೆ. ಅಧ್ಯಯನವು ಕಾರ್ಪೊರೇಟ್ ಸಾಲ ಖಾತೆಗಳು, ಸಿಐಆರ್ಪಿ, ಸಂಸ್ಥೆಯ ಮಟ್ಟದ ಹಣಕಾಸು ದತ್ತಾಂಶ ಮತ್ತು ಎನ್ಪಿಎ ದತ್ತಾಂಶಗಳ ಮೇಲೆ ವಿಶ್ಲೇಷಣೆ ನಡೆಸಿದೆ. ಐಬಿಸಿ ಸಾಲಗಾರರು ನಿಗದಿತ ಸಾಲ ಪಾವತಿ ವೇಳಾಪಟ್ಟಿಗಳನ್ನು ಪಾಲಿಸಲು ಪ್ರೇರೇಪಿಸಿದೆ ಎಂದು ಅಧ್ಯಯನವು ಕಂಡುಹಿಡಿದಿದೆ. ಪರಿಶೀಲನೆಯ ಅವಧಿಯಲ್ಲಿ ಓವರ್ ಡ್ಯೂ ಎಂದು ಪರಿಗಣಿಸಲಾದ ಸಾಲ ಖಾತೆಗಳಲ್ಲಿ ರೂಪಾಯಿ ಮೊತ್ತ ಮತ್ತು ಖಾತೆಗಳ ಸಂಖ್ಯೆಯ ದೃಷ್ಟಿಯಿಂದ ಗಮನಾರ್ಹ ಇಳಿಕೆ ಕಂಡುಬಂದಿದೆ. ಅದೇ ರೀತಿ ಓವರ್ ಡ್ಯೂ ವರ್ಗದಿಂದ ಸಾಮಾನ್ಯ ವರ್ಗಕ್ಕೆ ಸಾಲ ಖಾತೆಗಳ ಪರಿವರ್ತನೆಯ ವಾರ್ಷಿಕ ಪ್ರಮಾಣವು ಹೆಚ್ಚಾಗಿದೆ. ಇದು ಕಾರ್ಪೊರೇಟ್ಗಳ ಸಾಲ ಸಂಸ್ಕೃತಿಯಲ್ಲಿ ಸುಧಾರಣೆಯಾಗಿರುವುದನ್ನು ಬೆಂಬಲಿಸುತ್ತದೆ. ಸಾಮಾನ್ಯ ವರ್ಗಕ್ಕೆ ಪರಿವರ್ತನೆಗೊಳ್ಳುವ ಮೊದಲ ಸಾಲ ಖಾತೆಯು ಓವರ್ ಡ್ಯೂ ವರ್ಗದಲ್ಲಿ ಉಳಿಯುವ ಸರಾಸರಿ ದಿನಗಳ ಸಂಖ್ಯೆಯೂ ಸಹ 248ರಿಂದ 344 ದಿನಗಳಿಂದ 30ರಿಂದ 87 ದಿನಗಳಿಗೆ ಇಳಿಕೆಯಾಗಿದೆ. ಹಲವಾರು ಪ್ರಕರಣಗಳಲ್ಲಿ ಸರಾಸರಿ ಪರಿಹಾರದ ಸಮಯಾವಧಿಯು 330 ದಿನಗಳ ಶಾಸನಬದ್ಧ ಮಿತಿಯನ್ನು ಮೀರಿದೆ. ತೀರ್ಪು ನೀಡುವಲ್ಲಿನ ವಿಳಂಬ ಮತ್ತು ದೀರ್ಘಕಾಲದ ಮೊಕದ್ದಮೆಗಳು ಕೆಲವು ಪ್ರಕ್ರಿಯೆಗಳಲ್ಲಿ ಮೌಲ್ಯ ಗರಿಷ್ಠೀಕರಣದ ಮೇಲೆ ಪರಿಣಾಮ ಬೀರಿವೆ. ಈ ಸವಾಲುಗಳ ಹೊರತಾಗಿಯೂ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯು ಭಾರತದ ಹಣಕಾಸು ಮತ್ತು ಕಾರ್ಪೊರೇಟ್ ಪರಿಹಾರ ಚೌಕಟ್ಟಿನಲ್ಲಿ ಪ್ರಮುಖ ರಚನಾತ್ಮಕ ಸುಧಾರಣೆಯಾಗಿದೆ. ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ ತಿದ್ದುಪಡಿ ಕಾಯ್ದೆ 2026 ಸೇರಿದಂತೆ ನಂತರದ ತಿದ್ದುಪಡಿಗಳು ಕಾಲಮಿತಿ, ಸಾಂಸ್ಥಿಕ ದಕ್ಷತೆ ಮತ್ತು ಚೇತರಿಕೆಯ ಫಲಿತಾಂಶಗಳನ್ನು ಮತ್ತಷ್ಟು ಸುಧಾರಿಸಲು ಪ್ರಯತ್ನಿಸುತ್ತವೆ. 2018ರ ತಿದ್ದುಪಡಿಯು ಅರ್ಜಿಗಳನ್ನು ಹಿಂಪಡೆಯುವ ನಿಬಂಧನೆಗಳು ಮತ್ತು ಮತದಾನದ ಮಿತಿಗಳಲ್ಲಿನ ಬದಲಾವಣೆಗಳನ್ನು ಒಳಗೊಂಡಂತೆ ಪರಿಹಾರ ಚೌಕಟ್ಟಿನಲ್ಲಿ ಗಮನಾರ್ಹ ಪರಿಷ್ಕರಣೆಗಳನ್ನು ಪರಿಚಯಿಸಲಾಗಿದೆ. ಇದು ಸಾಲದಾತರ ಭಾಗವಹಿಸುವಿಕೆಯನ್ನು ಮತ್ತಷ್ಟು ಬಲಪಡಿಸಿತು ಮತ್ತು ಪ್ರಧಾನ ಕಾಯಿದೆಯ ಸೆಕ್ಷನ್ 29A ಅಡಿಯಲ್ಲಿ ಅರ್ಹತಾ ಮಾನದಂಡಗಳನ್ನು ಮಾರ್ಪಡಿಸಿತು. 2021ರ ತಿದ್ದುಪಡಿ ಸಾಲದಾತರ ಮೇಲ್ವಿಚಾರಣೆಯೊಂದಿಗೆ ವೇಗವಾಗಿ ಪರಿಹಾರವನ್ನು ಸಕ್ರಿಯಗೊಳಿಸುವ ಎಂಎಸ್ಎಂಇಗಳಿಗೆ ಪೂರ್ವ ಪ್ಯಾಕೇಜ್ ಮಾಡಿದ ದಿವಾಳಿತನ ಪರಿಹಾರ ಪ್ರಕ್ರಿಯೆಯನ್ನು ಪರಿಚಯಿಸಲಾಯಿತು. ಇದು ಪರಿಹಾರ ಪ್ರಕ್ರಿಯೆಗಳಲ್ಲಿನ ದಕ್ಷತೆ ಮತ್ತು ಕಾಲಮಿತಿಯನ್ನು ಸುಧಾರಿಸುವ ನಿಬಂಧನೆಗಳನ್ನು ಸಹ ಒಳಗೊಂಡಿತ್ತು. ಈ ಕಾಯ್ದೆಯು ದಿವಾಳಿತನ ಪ್ರಕ್ರಿಯೆಯ ವಿವಿಧ ಹಂತಗಳಲ್ಲಿ ಸುಧಾರಣೆಗಳನ್ನು ಪರಿಚಯಿಸುತ್ತದೆ. ಇದು ಪ್ರಕರಣಗಳ ದಾಖಲಾತಿ ಮತ್ತು ಅನುಮೋದನೆಗಾಗಿ ಕಾಲಮಿತಿಗಳನ್ನು ಬಲಪಡಿಸುತ್ತದೆ. ಇದು ವಿಸರ್ಜನೆಯ ಸಮಯದಲ್ಲಿ ಸಾಲದಾತರ ಸಮಿತಿಯ ಪಾತ್ರವನ್ನು ವಿಸ್ತರಿಸುತ್ತದೆ. ಇದು ಭದ್ರತಾ ಹಿತಾಸಕ್ತಿಗಳು, ತಪ್ಪಿಸಿಕೊಳ್ಳುವಿಕೆ ವಹಿವಾಟುಗಳು ಮತ್ತು ಪರಿಹಾರ ಯೋಜನೆಗಳಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಹ ಸ್ಪಷ್ಟಪಡಿಸುತ್ತದೆ. ತಿದ್ದುಪಡಿಯು ಅನುಮೋದಿತ ಪರಿಹಾರ ಯೋಜನೆಗಳ ಅನುಷ್ಠಾನಕ್ಕೆ ಸುರಕ್ಷತಾ ಕ್ರಮಗಳನ್ನು ಪರಿಚಯಿಸುತ್ತದೆ. ಅವುಗಳಲ್ಲಿ ನಿರ್ದಿಷ್ಟ ಪ್ರಕರಣಗಳಲ್ಲಿ ಪರವಾನಗಿಗಳು, ಪರ್ಮಿಟ್ಗಳು ಮತ್ತು ನಿಯಂತ್ರಕ ಅನುಮೋದನೆಗಳ ನಿರಂತರತೆ ಸೇರಿವೆ. ಇದು ಮೋಸದ ಮತ್ತು ತಪ್ಪು ವ್ಯಾಪಾರಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಹ ಬಲಪಡಿಸುತ್ತದೆ. ತಿದ್ದುಪಡಿಯ ಪ್ರಮುಖ ಲಕ್ಷಣವೆಂದರೆ ನಿರ್ದಿಷ್ಟ ವರ್ಗದ ಕಾರ್ಪೊರೇಟ್ ಸಾಲಗಾರರಿಗೆ ಸಾಲದಾತರು ಆರಂಭಿಸಿದ ದಿವಾಳಿತನ ಪರಿಹಾರ ಪ್ರಕ್ರಿಯೆಯನ್ನು ಪರಿಚಯಿಸುವುದು. ದಿವಾಳಿತನ ಮತ್ತು ವಿಸರ್ಜನೆ ಪ್ರಕ್ರಿಯೆಗಳಿಗೆ ಕಾಯಿದೆಯು ಹೆಚ್ಚು ರಚನಾತ್ಮಕ ಕಾಲಮಿತಿಗಳನ್ನು ಸಹ ಪರಿಚಯಿಸುತ್ತದೆ. ಒಟ್ಟಾರೆ ತಿದ್ದುಪಡಿಯು ದಿವಾಳಿತನ ಚೌಕಟ್ಟನ್ನು ಹೆಚ್ಚು ಕಾಲಮಿತಿ ಒಳಗೊಂಡ, ನಿರೀಕ್ಷಿತ ಮತ್ತು ಪರಿಹಾರ ಆಧರಿತವಾಗಿಸಲು ಪ್ರಯತ್ನಿಸುತ್ತದೆ ಮತ್ತು ಅದೇ ಸಮಯದಲ್ಲಿ 2016ರ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯ ಮೂಲ ರಚನೆಯನ್ನು ಉಳಿಸಿಕೊಂಡಿದೆ. ಹೊಸ ಚೌಕಟ್ಟನ್ನು ಪರಿಚಯಿಸುವ ಬದಲು 2026ರ ತಿದ್ದುಪಡಿ ಕಾಯ್ದೆಯು 2016ರ ಮೂಲ ಕಾಯ್ದೆಯಲ್ಲಿ ಕಾಲಾನಂತರದಲ್ಲಿ ಗೋಚರಿಸಿದ ಅಂತರವನ್ನು ಪರಿಹರಿಸುತ್ತದೆ. ಹಿಂದೆ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016ರಡಿಯಲ್ಲಿ ಕೆಲವು ನಿಯಮಗಳು ಮತ್ತು ಪರಿಕಲ್ಪನೆಗಳನ್ನು ವ್ಯಾಖ್ಯಾನಿಸಲಾಗಿಲ್ಲ. ಇದು ಹೆಚ್ಚಾಗಿ ದಿವಾಳಿತನ ಪ್ರಕ್ರಿಯೆಗಳ ಸಮಯದಲ್ಲಿ ಮೊಕದ್ದಮೆ ಮತ್ತು ಕಾರ್ಯವಿಧಾನದ ವಿಳಂಬಗಳಿಗೆ ಕಾರಣವಾಯಿತು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.